ಮಹೇಶ್ 45 ವರ್ಷ ಅಪರೂಪಕ್ಕೆ ಬೆಳಿಗ್ಗೆ ಪಾರ್ಕ್ಗೆ ವಾಕಿಂಗ್ ಬಂದಿದ್ದ. ಬರ್ಮುಡಾ ಟೀಶರ್ಟ್ನಲ್ಲಿದ್ದ. ಎದುರಿನಿಂದ ಒಂದು ಆಂಟಿ ತಿಕ್ಕ ತೋರಿಸಿಕೊಂಡು ವಾಕ್ ಮಾಡುತ್ತಿತ್ತು. ಆ ಸಖತ್ತಿಕ ನೋಡಿಕೊಂಡು ಅವಳ ಹಿಂದೇನೆ ಹೋಗುತ್ತಿದ್ದ ಮಹೇಶ್. ಟ್ರ್ಯಾಕ್ ಪ್ಯಾಂಟು ಎಮ್ಮೆ ತಿಕ್ಕಕ್ಕೆ ಅಂಟಿಕೊಂಡು ನಡೆಯುವಾಗ ತಿಕ್ಕದ 2 ಬಂಡೆಕಲ್ಲುಗಳನ್ನು ಆ ಕಡೆ ಈ ಕಡೆ ಎಸೆಯುತ್ತಿತ್ತು. ಒಂದು 40ರ ಆಂಟಿ ಇರಬಹುದು. ತೆಳ್ಳಗಿನ ನಡು, ಅಗಲವಾದ ಬೆನ್ನು ಮತ್ತು ತುಂಬಿಕೊಂಡಿರುವ ನಿತಂಬ. ತಿಕ್ಕದ ಉಂಡೆಗಳು ಆಡುವ ರೀತಿಗೆ ಮಹೇಶ್ ಗೂಟ ಎದ್ದು 2 ಕಾಲುಗಳಿಗೆ ವಾಕ್ ಮಾಡುವಾಗ ತಾಗುತ್ತಿತ್ತು. ಪಾಪ ಆ ಆಂಟಿಗೆ ಇವನ ಕಾಕದೃಷ್ಟಿ ಹಿಂದಿನಿಂದ ಬೀಳುವಾಗ ಏನೋ ಭಾಸವಾಗಿ ತಿರುಗಿ ನೋಡಿದಳು. ಓಹ್ ಮೈ ಗಾಡ್, ಮನುವಿನ ಪತ್ನಿ ಮಂಜುಳಾ. ಹಾಯ್ ಮಹೇಶ್. ಏನು? ಬೆಳಿಗ್ಗೆ ಬೆಳಿಗ್ಗೆ ವಾಕಿಂಗ್ ಎನ್ನುತ್ತಾ ಮಂಜುಳಾ ನಿಂತು ಇವನ ದೇಹವೆಲ್ಲ ಒಂದು ಬಾರಿ ಗ್ಯಾಡಿಸಿ ನೋಡಿ ಕೇಳಿದಳು. ಓ ಮಂಜುಳಾ, ಎಲ್ಲಿ ಮನು? ಕಾಣ್ತಾ ಇಲ್ಲ. ನಾನು ವಾಕಿಂಗ್ ಬರೋದು ಅಪರೂಪ ಎನ್ನುತ್ತಾ ಮಂಜುಳ ಬಳಿ ನಿಂತು ತಡಬಡಿಸಿ ಕೇಳಿದ. ಜೋರಾಗಿ ವಾಕಿಂಗ್ ಮಾಡಿ ನಿಂತಿದ್ದರಿಂದ ಟೀ ಶರ್ಟ್ ಧರಿಸಿದ ಅವಳ ಚೆಂಬು ಎದೆಗಳು ಮೇಲೆ ಕೆಳ ಹೋಗುತ್ತಿದ್ದವು. ಹೆಚ್ಚು ಆಟವಾಡಿದ ದೇಹವಲ್ಲ, ಕಸುವು ಇನ್ನೂ ಕಾಣುತ್ತಿದೆ. ಮನು ಮಹೇಶ್ ಬಾಲ್ಯ ಸ್ನೇಹಿತರು. ಮನುವಿಗೆ ಚಿಕ್ಕ ವಯಸ್ಸಿನಲ್ಲೇ ಡಯಾಬಿಟಿಸ್ ಇದ್ದು ಮಕ್ಕಳಾಗುವ ಚಾನ್ಸ್ ಇಲ್ಲದೆ ಇದ್ದುದರಿಂದ ಒಂದು ಗಂಡು ಮಗುವನ್ನು ದತ್ತು ತಗೊಂಡಿದ್ದರು. ಇಲ್ಲಾರಿ, ಮನು ಮುಂಬೈ ಹೋಗಿದ್ದಾರೆ. ಹಾಗೆ ನಾನೊಬ್ಳೇ ವಾಕ್ ಬಂದಿದ್ದೀನಿ. ಮಗನನ್ನು ಸ್ಕೂಲ್ಗೆ ಕಳಿಸಿ ನಾನು ಈ ಕಡೆ ಬಂದೆ. ಮತ್ತೆ ಗಾಯತ್ರಿ, ಮಹೇಶ್ ಪತ್ನಿ, ಬಂದಿಲ್ವಾ ಎಂದು ಮಹೇಶ್ ದೃಷ್ಟಿ ತನ್ನ ಮೇಲೆಲ್ಲ ಹರಿಯುವುದನ್ನು ಗಮನಿಸಿ ನಾಚಿಕೊಂಡು ಮಂಜುಳ ಕೇಳಿದಳು. ಓ, ಅವಳು ಬಂದಿಲ್ಲ ಎನ್ನುತ್ತಾ ಇಬ್ಬರೂ ವಾಕ್ ಮುಂದುವರೆಸಿದರು. ಜೊತೆಗೆ ವಾಕ್ ಮಾಡುತ್ತಾ 15-20 ನಿಮಿಷವಾಯಿತು. ಬನ್ನಿ ಮಹೇಶ್, ಒಂದು ಟೀ ಕುಡಿದು ಹೋಗೋರಂತೆ ಎಂದು ಪಾರ್ಕ್ ಹತ್ರಾನೇ ಇದ್ದ ತನ್ನ ಮನೆಗೆ ಆಹ್ವಾನಿಸಿದಳು ಮಂಜುಳಾ. ಮಂಜುಳಳ ಬರ್ಪೂರ್ತಿಕ ಮತ್ತು ಮೊಲೆ ನೋಡಬಹುದೇ ಶೂನ್ಯದು ಒಪ್ಪಿ ಅವಳ ಮನೆಗೆ ಹೋದ ಮಹೇಶ್. ಮನುವಿನ ಅಮ್ಮ ಶಾರದಮ್ಮ ಪ್ರಾಣಾಯಾಮ, ಯೋಗ ಅಂತ ಮಹಡಿ ಸೇರಿದರು. ಮಹೇಶ್ ಡೈನಿಂಗ್ ಟೇಬಲಲ್ಲಿ ಕುಳಿತ. ಮಂಜುಳ ಏನೋ ಮಾತಾಡ್ತಾ ಟೀ ಮಾಡುತ್ತಿದ್ದಳು. ಮಹೇಶ್ ಕಣ್ಣೆಲ್ಲ ಅವಳ ತಿಕ್ಕದ ಮೇಲೇನೇ ಇತ್ತು. ಗೂಟವನ್ನು 1-2 ಬಾರಿ ಕೈಯಲ್ಲಿ ಒತ್ತಿಕೊಂಡ. ಸ್ವಲ್ಪ ಹೊತ್ತು ನೋಡಿದ ಮಹೇಶ್, ನಾನೇನಾದ್ರೂ ಸಹಾಯ ಮಾಡ್ಲೇನು ಎನ್ನುತ್ತಾ ಮಂಜುಳ ಬಳಿ ಬಂದು ನಿಂತ. ಇಬ್ಬರಿಗೂ ಲೈಟಾಗಿ ಇನ್ನೊಬ್ಬರ ಬೆವರಿನ ವಾಸನೆ ಅವರವರ ಪರ್ಫ್ಯೂಮಿನೊಂದಿಗೆ ಬೆರೆತು ಬರುತ್ತಿತ್ತು. ಮಹೇಶ್ ಮೆಲ್ಲನೆ ಹಿಂದಿನಿಂದ ಅಪ್ಪಿ ಹಿಡಿದ. ಏನಿದು ಮಹೇಶ್ ಎನ್ನುತ್ತಾ ಮಂಜುಳಾ ಅವನ ಅಪ್ಪುಗೆಯಿಂದ ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡಲಿಲ್ಲ. ಮಂಜುಳಾ, ತುಂಬಾ ದಿನದಿಂದ ನಿಮ್ಮ ಮೇಲೆ ಆಸೆ. ನನಗೊತ್ತು ನಿಮ್ಮ ಇಂತಹ ಸುಂದರ ದೇಹಕ್ಕೆ ಸರಿಯಾದ ಸುಖ ಇಲ್ಲ ಎಂದು. ನನಗೂ ಗಾಯತ್ರಿ ಹೆಚ್ಚು ಗಮನ ಕೊಡ್ತಾ ಇಲ್ಲ ಎನ್ನುತ್ತಾ ಅವಳ ಕುತ್ತಿಗೆಗೆ ಚುಂಬಿಸಿದ. ಮುತ್ತಿಕ್ಕುತ್ತಾ ಅವನ ಸೊಂಟ ಅವಳ ಮಡಕೆಯಂತೆ ಉಬ್ಬಿದ ನಿತಂಬಕ್ಕೆ ಉಜ್ಜುತ್ತಿತ್ತು. ಮಂಜುಳನು ಇವನ ಗಣ್ಣಡಸು ದೇಹದ ಮೃದುವಾದ ಒತ್ತುವಿಕೆ, ಗಡುಸಾದ ಗೂಟದ ಚುಚ್ಚುವಿಕೆಯನ್ನು ಅನುಭವಿಸುತ್ತಿದ್ದಳು. ಅವಳ ಕಣ್ಣು ಮುಚ್ಚಿತ್ತು. ಇವನ ತುಟಿ ಅವಳ ಕುತ್ತಿಗೆ, ಕೆನ್ನೆಯ ಮೇಲೆಲ್ಲ ಓಡುತ್ತಿತ್ತು. ಅತ್ತೆ ಮೇಲಿದ್ದಾರೆ, ಬನ್ನಿ ಬೆಡ್ರೂಮಿಗೆ ಹೋಗೋಣ ಎನ್ನುತ್ತಾ ಮಂಜುಳಾ ಮಹೇಶ್ ಕೈ ಹಿಡಿದುಕೊಂಡು ಹೋದಳು. ಬಾಗಿಲು ಹಾಕಿ ತನ್ನ ಹಾಸಿಗೆಯ ಮೇಲೆ ಬಿದ್ದುಕೊಂಡಳು. ಬಾ ಮಹೇಶ್, ನಿನ್ನ ಸ್ನೇಹಿತನ ಪತ್ನಿಯ ದೇಹಕ್ಕೆ ಕಾಮಸುಖ ಕೊಡು. ಎಷ್ಟೋ ವರ್ಷಗಳಾದವು ಆ ಸುಖ ಇಲ್ಲದೆ ಎಂದು ಮಹೇಶ್ ಅನ್ನು ಎಳೆದು ಅಪ್ಪಿದಳು. ಮಹೇಶ್ ಮಾತಾಡದೆ ಅವಳ ತುಟಿಗೆ ತನ್ನ ತುಟಿ ಒತ್ತಿ ಅವಳ ರಸಭರಿತ ಅದರದ ಜೇನು ಹೀರಲಾರಂಭಿಸಿದ. ಮಂಜುಳ ಕಣ್ಣು ಮುಚ್ಚಿ ತನ್ನ 2 ಕೈಗಳಿ ಶೂನ್ಯದ ಅವನ ಕುತ್ತಿಗೆಯನ್ನು ಬಳಸಿ ತನ್ನ ಅದರಗಳನ್ನು ಕೊಟ್ಟಿದ್ದಳು. ತನ್ನ ತೂತಿನ ಜಾಗೆಗೆ ಒತ್ತುತ್ತಿರುವ ಅವನ ದಪ್ಪ ಗೂಟಕ್ಕೆ ತನ್ನ ಸೊಂಟ ಮೇಲೆ ಎತ್ತಿ ಕೊಡುತ್ತಿದ್ದಳು. ಚುಂಬಿಸುತ್ತಾ ಮಹೇಶ್ ಕೈ ಅವಳ ಟೀಶರ್ಟ್ ಒಳನುಗ್ಗಿ ಬದನೆಕಾಯಿಯಂತಹ ಹಣ್ಣುಗಳನ್ನು ಹಿಚುಕುತ್ತಿತ್ತು. ತುಂಬಾ ಸಮಯದ ನಂತರ ಒಂದು ಗಂಡಸಿನ ಕೈ ಬಿದ್ದುದರಿಂದ ಓಹ್ ಸರಿ ಅಮುಕು ಮಹೇಶ್, ಸರಿ ಹಿಚುಕು. ನೀನ ಸ್ನೇಹಿತನ ಹೆಂಡತಿಯ ಈ ದೇಹಕ್ಕೆ ಏನೂ ಸುಖ ಕೊಡುತ್ತಾ ಇಲ್ಲ. ಬಾ, ನನ್ನ ದೇಹ ಚಿಂದಿ ಮಾಡು ಎನ್ನುತ್ತಾ ಅವಳ ಕೈಯನ್ನು ಅವನ ಬರ್ಮುಡಾದ ಒಳನುಗ್ಗಿಸಿ ಗೂಟ ಹೊರ ಎಳೆದಳು. ಮಹೇಶ್ ಕೂಡ ತಡೆಯಲಾಗದೆ ಮಂಜುಳಳ ಟ್ರ್ಯಾಕ್ ಪ್ಯಾಂಟ್ ಕೆಳ ಎಳೆದು ಅವಳ ರಸ ಬಿಟ್ಟಿರುವ ತೂತನು ಮೂಸಿ ನೆಕ್ಕಿದ. ಓ ಮಹಿ, ತಿನ್ನಿ, ಗೂಟ ಹಾಕಿ, ಎನ್ನುತ್ತಾ ತನ್ನ ಸೊಂಟ ಎತ್ತುತ್ತಿದ್ದಳು. ಅವಳ ಕಾಮಾತುರತೆಯನ್ನು ಗಮನಿಸಿ ಮಹೇಶ್ ತನ್ನ ಗೂಟವನ್ನು ಅವಳ ತೂತಿಗೆ ಉಜ್ಜಿ ಒಳನೂಕಿದ. ಮೊದಲೇ ಅವಳ ತೂತು ರಸ ಬಿಟ್ಟಿದ್ದರೆ ಶೂನ್ಯದ ಸಲೀಸಾಗಿ ಒಳನುಗ್ಗಿತು ಈಶೋರ್ನ ಭೀಮಗದೆ. ಓ ಮಹಿ, ಏನಿದು ನಿನ್ನ ದಂಡ? ಹೊಡಿ, ನನ್ನ ತೂತಿಗೆ ಹಾಕಿ ಹೊಡಿ ಎನ್ನುತ್ತಾ ತನ್ನ ತೂತನ್ನು ಅವನ ಗೂಟಕ್ಕೆ ಎತ್ತಿ ಕೊಡುತ್ತಿದ್ದಳು. ಮಹೇಶ್ ತನ್ನ ಎಲ್ಲಾ ಶಕ್ತಿ ಹಾಕಿ ಒಳನೂಕುತ್ತಿದ್ದ. ಇಬ್ಬರೂ ಕಾಮದಾಟವಾಡಿ ಬೆವರು ಹರಿಸುತ್ತಾ ಕೊನೆಗೆ ರಸ ಸುರಿಸಿಕೊಂಡರು.